ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಸ್ವರ್ಗ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿಯಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಚಿಕ್ಕಮಗಳೂರಿಗೆ ಆಗಮಿಸುತ್ತಾರೆ. ಇಂತಹ ಸುಂದರ ಪ್ರಕೃತಿಯ ಮಡಿಲಲ್ಲಿ ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಸಮೀಪ ಮಧುರಾಜ್ ಅರಸ್ರವರ ಮಧುಲೋಕ ಕಟ್ಟಡ ಇಂದು ಲೋಕಾರ್ಪಣೆಗೊಂಡಿದೆ. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ, ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಶುಭ ಕೋರಿದರು. ನಮ್ಮಲ್ಲಿ ವಸತಿ ಗೃಹ, ಬಾರ್ ಅಂಡ್ ರೆಸ್ಟೋರೆಂಟ್, ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಪ್ರವಾಸಿಗರ ಅನುಕೂಲ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಆ ಎಲ್ಲ ಸೌಲಭ್ಯಗಳು ನಮ್ಮ ಈ ಕಟ್ಟಡದಲ್ಲಿ ಲಭ್ಯವಿದ್ದು ಪ್ರವಾಸಿಗರು ಇದರ ಸದುಪಯೋಗ ಪಡೆದುಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ ಶಾಸಕ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ, ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಸೇರಿದಂತೆ ವಿವಿಧ ಪಕ್ಷದ ಸಂಘಟನೆಯ ಮುಖಂಡರು ಆಗಮಿಸಿ ಶುಭ ಹಾರೈಸಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಮಧುಲೋಕ ಕಟ್ಟಡದ ಮಾಲೀಕರಾದ ಮಧುರಾಜ್ ಅರಸ್ರವರು ತಿಳಿಸಿದರು. ನಮಸ್ಕಾರಗಳು. ಚಿಕ್ಕಮಗಳೂರು ಇವತ್ತು ಪ್ರವಾಸಿ ತಾಣವಾಗಿ ತುಂಬ ಪ್ರಮುಖ ಇದರಲ್ಲಿದೆ. ಆ ಕಾರಣದಿಂದ ಇಲ್ಲೊಂದು ಸುವ್ಯವಸ್ಥಿತವಾದಂಥ ವಸತಿ ಗೃಹ ಹಾಗೆ ಒಂದು ಮಧುಲೋಕ ಅಂತ ಒಂದು ರೆಸ್ಟೋರೆಂಟನ್ನು ಮಾಡಿದ್ದೀವಿ. ಏಕೆಂದರೆ ದೂರಗಳಿಂದ ಬರುವಂಥವರಿಗೆ ನಮ್ಮಲ್ಲೂ ಎಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಏನು ಬೆಂಗಳೂರಿನ ವ್ಯವಸ್ಥೆ ಏನು ಸಿಗುತ್ತೆ ಎಲ್ಲ ವ್ಯವಸ್ಥೆನೂ ಈ ಒಂದು ಕಟ್ಟಡದಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿ ಸುವ್ಯವಸ್ಥಿತವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ಹಾಗಾಗಿ ಎಲ್ಲ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಬೋದು. ಎಷ್ಟು ಕೆಪಾಸಿಟಿ? ಒಂದು 70 to 80 ಸೀಟಿಂಗ್ ಕೆಪಾಸಿಟಿ ಇದೆ ರೆಸ್ಟೋರೆಂಟ್. ಒಂದು 30 ರೂಮ್ಸ್ ಇದೆ. ಒಂದು 7,000 ಅಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಉದ್ಘಾಟನೆ ಆಯಿತು.